ನಮಸ್ಕಾರ, ನ್ಯೂಸ್ 11 ಕರ್ನಾಟಕಕ್ಕೆ ಸ್ವಾಗತ. ನಾನು ತಾನಮ್. ಇಂದು ವಿಜಯಪುರ ಮಹಾನಗರ ಪಾಲಿಕೆಯ ಮೇಯರ್ ಉಪಮೇಯರ್ ಎಲೆಕ್ಷನ್ ನಡೆಯುತ್ತಿದ್ದು ಪೊಲೀಸ್ ಬಿಗಿ ಬಂದೋಬಸ್ತ್ ಕೈಗೊಳ್ಳಲಾಗಿದೆ. ಮೇಯರ್ ಉಪಮೇಯರ್ ಆಯ್ಕೆ ವಿಚಾರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹಾಗೂ ಸಚಿವ ಎಂಬಿ ಪಾಟೀಲ್ಗೆ ಪ್ರತಿಷ್ಠೆಯಾಗಿ ಮಾರ್ಪಟ್ಟಿದೆ. ಒಟ್ಟು 35 ಸದಸ್ಯ ಬಲದ ಪಾಲಿಕೆಯಲ್ಲಿ 17 ಬಿಜೆಪಿ ಸದಸ್ಯರು, 10 ಕಾಂಗ್ರೆಸ್ ಸದಸ್ಯರು, 5 ಪಕ್ಷೇತರರು, 1 ಜೆಡಿಎಸ್, 2 ಎಂಐಎಂ ಸದಸ್ಯರಿದ್ದಾರೆ. ಕಾಂಗ್ರೆಸ್ನಿಂದ ಸಚಿವ ಎಂಬಿ ಪಾಟೀಲ್, ನಾಗ್ತಾನ್ ಶಾಸಕ ವಿಠಲ್ ಕಟಕ್ದೋಂಡ್, ಎಂಎಲ್ಸಿ ಸುನಿಲ್ ಗೌಡ ಪಾಟೀಲ್, ಪರಿಷತ್ ಸದಸ್ಯರಾದ ತಿಪ್ಪಣ್ಣ ಕಮಕನೂರ್, ಜಗದೇವ್ ಗುತ್ತೇದಾರ್, ಬಾಕ್ಲೀಶ್ ಬಾನು, ಎ ವಸಂತ್ ಕುಮಾರ್ ಮತ ಚಲಾವಣೆ ಮಾಡಲಿದ್ದಾರೆ. ಬಿಜೆಪಿಯಿಂದ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್, ಸಂಸದ ರಮೇಶ್ ಜಿಗಜಿಣಗಿ, ಪರಿಷತ್ ಸದಸ್ಯ ಎನ್ ರವಿಕುಮಾರ್ ಮತ ಚಲಾಯಿಸಲಿದ್ದಾರೆ. ಬಿಜೆಪಿಯ ಅತಿ ಹೆಚ್ಚು ಸದಸ್ಯ ಬಲ ಹೊಂದಿದ್ದರೂ ಸಹ 5 ಪಕ್ಷೇತರ ಯಾವ ಕಡೆಗೆ ಬೆಂಬಲ ಸೂಚಿಸುತ್ತಾರೆ ಎನ್ನುವುದರ ಮೇಲೆ ರಿಸಲ್ಟ್ ಹೊರಬರಲಿದೆ. ಬಿಜೆಪಿ ಕೆಲ ಸದಸ್ಯರು ಆಸ್ತಿ ಘೋಷಣೆ ಮಾಡದ ಸದಸ್ಯರನ್ನ ಚುನಾವಣೆ ಪ್ರಕ್ರಿಯೆಯಿಂದ ದೂರ ಇಡುವಂತೆ ಹೈಕೋರ್ಟ್ ಮೊರೆ ಹೋಗಿದ್ದು, ಹೈಕೋರ್ಟ್ ಚುನಾವಣೆ ನಡೆಯಲಿದೆ. ಆದ್ರೆ ರಿಸಲ್ಟ್ ಘೋಷಣೆ ಮಾಡದಂತೆ ಮಧ್ಯಂತರ ಆದೇಶ ನೀಡಿದೆ. ಜನವರಿ 29ರಂದು ಚುನಾವಣಾ ಫಲಿತಾಂಶ ಪ್ರಕಟವಾಗಲಿದೆ. ಕಾನೆ ವಾರ್ಡ್ ನಂಬರ್ 24 ಮೆಂಬರ್ ಇದ್ದೀನಿ ನಾನು. ಈಗ ಉಪಮೇಯರ್ ಸ್ಥಾನಕ್ಕೆ ನಾನು ನಾಮಿನೇಷನ್ ಕೊಟ್ಟು ಬಂದಿದ್ದೀನಿ. ನಾವು ಅಭಿವೃದ್ಧಿ ದೃಷ್ಟಿಯಿಂದ ನಾವು ಕಾಂಗ್ರೆಸ್ಕನ್ನ ಎಲ್ಲ ಇದ್ ಮಾಡಕತ್ತೀವಿ. ಬಿಜೆಪಿ ಅವರು ನಮಗ ಆಮಿಷ ಒಡ್ಡಿದಾರ, ನೀವು ಬರ್ರಿ ನಮ್ ಕಡೆ, ನೀವು ಏನ್ ಹೇಳ್ತೀರಿ ಅದನ್ನೆಲ್ಲ ಇದ್ ಮಾಡ್ತೀವಿ. ಕರೆ ನಮ್ಗ ನಮ್ಮ ವಾರ್ಡಿನ ಅಭಿವೃದ್ಧಿ ಒಂದ್ ಬಿಟ್ರ ಮತ್ ಬೇರೆ ಏನು ಇದನ್ನಿಲ್ಲ, ಉದ್ದೇಶ ಯಾವ್ದು ಇದನ್ನಿಲ್ಲ. ಅದಕ್ಕೆ ನಾನು ಈಗ ಕಾಂಗ್ರೆಸ್ ವತಿಯಿಂದ ನಾನು ಉಪಮೇಯರ್ಕ ಸ್ಥಾನಕ್ಕ ನಾಮಿನೇಷನ್ ಕೊಟ್ಟು ಬಂದಿದ್ದೀನಿ. ದೇವರದ್ದು ಆಶೀರ್ವಾದದಿಂದ ಎಲ್ಲ ಒಳ್ಳೇದಾದ್ರೆ ಸಾಕು.
ನಾನು ನಾಮಪತ್ರ ತೆಗೆದುಕೊಂಡು ಹೋಗಿ ನಾಮಪತ್ರವನ್ನು ಸಲ್ಲಿಸಿದ್ದೇನೆ ಮತ್ತು ಅದರ ಪ್ರಕಾರ ಸ್ವೀಕೃತ ಪತ್ರವನ್ನು ತಗೊಂಡು ವಾಪಸ್ ಬಂದಿದ್ದೇನೆ. ಇನ್ನು ಮುಂದೆ ಪ್ರಕ್ರಿಯೆ 1 ಗಂಟೆಗೆ ಪ್ರಕ್ರಿಯೆ ಚಾಲು ಆಗ್ತದೆ. ಆಮೇಲೆ ಏನಾಗ್ತದೆ ನೋಡಬೇಕು ಭವಿಷ್ಯ. ರಿಸಲ್ಟ್ ತಾರೀಕು 29ರಂದು ರಿಸಲ್ಟ್ ಆಗ್ತದೆ. ಅಲ್ಲಿವರೆಗೆ ಹೈಕೋರ್ಟ್ ರಿಸಲ್ಟನ್ನು ಅನೌನ್ಸ್ ಮಾಡಬಾರ್ದು ಹೈಕೋರ್ಟ್ ಸೂಚನೆ ಕೊಟ್ಟಿದೆ. ಅದರ ಪ್ರಕಾರ 29ನೇ ತಾರೀಕಿಗೆ ರಿಸಲ್ಟ್ ಹೊರಬರ್ತದೆ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ News 11 ಕರ್ನಾಟಕ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.